ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಶಾಸಕ ಎಚ್ ಸಿ ಬಾಲಕೃಷ್ಣರವರ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಅವರು ಕಲ್ಯಾಗೇಟ್ ಗಣಪತಿ ದೇವಾಲಯ ತೆರವುಗೊಳಿಸುವ ವಿಚಾರದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣರವರ ಪಾತ್ರ ಏನೂ ಇಲ್ಲ, ಎಲ್ಲ ನೋಟಿಫಿಕೇಷನ್ಗಳು ಆಗಿರುವುದು ಮಾಜಿ ಶಾಸಕ ಎ ಮಂಜುನಾಥ್ ಅವರ ಕಾಲದಲ್ಲಿ ಎಂದು ಹಲವಾರು ದಾಖಲೆಗಳನ್ನು ಓದಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಧರ್ಮದ ವಿಚಾರದಲ್ಲಿ ಜನಗಳನ್ನು ಹಾಗೂ ಕಾರ್ಯಕರ್ತರನ್ನು ಎತ್ತಿಕಟ್ಟುವುದು ಸರಿಯಲ್ಲ ಎಂದರು. ನಿನ್ನೆ ದಿವಸ ಏನು ಮಾಜಿ ಶಾಸಕರಾದ ಮಂಜಣ್ಣವರು ಕಲ್ಯಾಗೇಟ್ ಗಣೇಶನ ದೇವಸ್ಥಾನದ ಹತ್ರ ಬಂದು ಒಂದು ಸವಾಲು ಮತ್ತು ಸವಾಲಿನ ಬಗ್ಗೆ ಒಂದು ಸಂದೇಶ ಕೊಟ್ಟವ್ರೆ. ಮಂಜಣ್ಣವರೇ, 2018ರಲ್ಲಿ ನೀವು ಶಾಸಕರಾಗ್ತೀರ. 2021ರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗ್ತದೆ. ಭೂ ಸ್ವಾಧೀನ ಕಾರ್ಯ ಕೈಗೊಳ್ಳೋಕ್ಕೆ ಗೆಜೆಟ್ ನೋಟಿಫಿಕೇಷನ್ ಆಗ್ತದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 19 ನೋಟಿಫಿಕೇಷನಲ್ಲಿ 2021ರಲ್ಲಿ ಯಾರ ಮನೆ MLA? ನೀನೇ MLA. ನೆಕ್ಸ್ಟು ಕರ್ನಾಟಕ ಹೆದ್ದಾರಿ ಆ್ಯಕ್ಟು 15 ತಗೋತಾರೆ. ಈಗ ಈ ಪ್ರೆಸೆಂಟ್ ತೊಗೊಂಡಿರೋದು 15 ಆಗಿರೋದು. ಆವಾಗ 15 ತಗೊಳ್ಳೋದು 21/7/2000 ಅಲ್ಲಲ್ಲ 21ರಲ್ಲಿ 19 ನೋಟಿಫಿಕೇಷನ್ ಆಗ್ತದೆ. 4/6 ಜೂನ್ 2022 15 ಗೆಜೆಟ್ ನೋಟಿಫಿಕೇಷನ್ ಆಗ್ತದೆ. ಅವಾಗಲೂ ನೀನೇ MLA. ನೀವು ಹೇಳೋದು ಏನು ಗೊತ್ತಾ? ನಾನು ಸಾಕ್ಷಿ ಸಮೇತ ಬಂದಿದ್ದೀನಿ, ತೋರಿಸ್ತಾರೆ, ಹಿಂಗೆಲ್ಲ ಲೆಟರ್ ತೋರಿಸ್ತಾರೆ, ಸಾಕ್ಷಿ ಸಮೇತ ಬಂದಿದ್ದೀನಿ ನಾನು ಅಂತ ಹೇಳ್ತಾರೆ. ಅದನ್ನು ತಾವು ಮಾಧ್ಯಮದವರು ನೀವು ಬರೀದ ನೆನ್ನೆ ದಿವಸ ಒಂದು ಜೆರಾಕ್ಸ್ ತೊಗೊಂಡು ಸ್ವಲ್ಪ ಓದಬೇಕಾಯ್ತು. ಮಂಜಣ್ಣ ಸ್ವಲ್ಪ ಯಾಮಾರ್ಸೋದು ಜಾಸ್ತಿ, ಬಾಳೆಹಣ್ಣು ಗೊತ್ತಿಲ್ಲ, ಸ್ವಲ್ಪ ಯಾಮಾರ್ಸ್ಬಿಡ್ತಾರೆ. ಆ ಹೊರಡೆ ಬೇಕಾದ್ರೆ ತಿರ್ಸ್ಬಿಡ್ತಾರೆ. ಸ್ವಲ್ಪ ನೀವು ಒಂದು ಜೆರಾಕ್ಸ್ ಇಸ್ಕೊಂಡು ಮಾಧ್ಯಮ ಸ್ವಲ್ಪ ನೋಡ್ಬೋದು. ಏನು ಹೇಳ್ತಾರೆ? KCF 3ರ ಯೋಜನೆಯಲ್ಲಿ ರಾಜ್ಯ ಹೆದ್ದಾರಿ ಸಂಖ್ಯೆ 85 ಪ್ಯಾಕೇಜ್ 1C ಬೆಂಗಳೂರು ನೈಸ್ ರಸ್ತೆಯಿಂದ ಮಾಗಡಿ ಕುಣಿಗಲ್ ರಸ್ತೆ NH 75 ರಸ್ತೆಯವರೆಗೂ ಸಂಬಂಧಿಸಿದಂತೆ ರಾಮನಗರ ಜಿಲ್ಲೆ ಮಾಗಡಿ ಪುರಸಭೆ ವ್ಯಾಪ್ತಿಗೆ ಬರುವ ಸರ್ವೆ ನಂಬರು ಸ್ವತ್ತುಗಳ ಕುರಿತಂತೆ ಅವಶ್ಯವಿರುವ ಭೂಮಿಯನ್ನು ನೇರ ಖರೀದಿ ಮೂಲಕ ಹಸ್ತಾಂತರಿಸಿಕೊಂಡು ನೇರ ಖರೀದಿಗೆ ಒಳಪಡದ ಸ್ವತ್ತು ಸರ್ವೆ ನಂಬರ್ಗಳು ಮಾಲೀಕರಿಂದ ಭೂ ಸ್ವಾಧೀನಪಡಿಸಿಕೊಳ್ಳಲು ಉಲ್ಲೇಖ 1ರ ಹೊಂದಿಸಿರುವ ಕಾಲಂ 15 ಅಧಿಸೂಚನೆ ದಿನಾಂಕ 3/6/2022ರಂದು ಸರ್ಕಾರದಿಂದ ಹೊರಡಿಸಿದ್ದು. ಯಾವಾಗಪ್ಪ? 3/6/2022 MLA ಯಾರಪ್ಪ? ಮಂಜಣ್ಣ, ಸ್ವಲ್ಪ ನೀಟಾಗಿ ಮನೇಲಿ ಕುಂತ್ಕೊಂಡು ಗೆಜೆಟ್ ನೋಟಿಫಿಕೇಷನ್ ಯಾವಾಗ ಆಯಿತು ಫಸ್ಟು ಓದು. ನಿಮಗೆಲ್ಲ ಗೊತ್ತಿದ್ರು ಕೂಡ ಏನು ಗೊತ್ತಾ? ಇದು ಎಕ್ಸಿಕ್ಯೂಟಿವ್ ಮಂಜಣ್ಣವರೇ, ನೀವು ಗೊತ್ತಿದ್ರು ಕೂಡ ಜನಗಳಿಗೆ, ರೈತರುಗಳಿಗೆ ಯಾಮಾರ್ಸೋಕ್ಕೋಸ್ಕರ ಏನೋ ಒಂದು ಸುಳ್ಳು ಸ್ಟೇಟ್ಮೆಂಟ್ನ ಮಾಧ್ಯಮದವ್ರು ಕೊಟ್ಟು ಜನಗಳು ಗಮನಕ್ಕೆ ಹೋಗ್ಬೇಕು, ಜನಗಳು ದಿಕ್ಕು ತಪ್ಪಿಸ್ಬೇಕು. ಬಾಲಣ್ಣ ಗಣೇಶನ ದೇವಸ್ಥಾನ ಉಳಿಸ್ಬೋದಾಯ್ತಂತೆ, ಉಳಿಸ್ತಾ ಇರುವಂತೆ, ಈಗ ದೇವಸ್ಥಾನ ಒಯ್ದಾದಂತೆ ಅಂತ ಜನಗಳಲ್ಲಿ ತಪ್ಪು ಸಂದೇಶ ಹೋಗಬೇಕು ಅಂತ ನೀನು ತಿರ್ಚ್ಬಿಟ್ಟು ನೋಡಿ, ನಮ್ಮ ರೆಕಾರ್ಡ್ ನೋಡ್ಕೊಳ್ಳಿ, ಸಾಕ್ಷಿ ಸಮೇತ ತಂದುಬಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀರಾ. ಆಯ್ತಾ? ಅದಾದಮೇಲೆ ಮುಂದುವರಿದು ಮಾಗಡಿ ಪಟ್ಟಣದಲ್ಲಿ ಗಣೇಶ ದೇವಸ್ಥಾನದ ಪರಿಹಾರ ಸ್ಥಳದ ವ್ಯವಸ್ಥೆಯಾಗದ ಕಾರಣ ಮೇಲಿನ ಅಧಿಸೂಚನೆಯಲ್ಲಿ ಕ್ರಮ ಸಂಖ್ಯೆ 70ರಲ್ಲಿ ನಮೂದಿಸಿರುವ ಸಾರ್ವಜನಿಕ ಸಿದ್ಧಿ ವಿನಾಯಕ ಟ್ರಸ್ಟ್ನ ಗಣೇಶ ದೇವಸ್ಥಾನ ಜಾಗ ಮತ್ತು ಸುತ್ತಮುತ್ತಲಿನ ಸ್ವತ್ತುಗಳನ್ನು ಹೊರತುಪಡಿಸಿ, ನೀಟಾಗಿ ಅರ್ಥ ಮಾಡ್ಕೋಬೇಕು. ಏನು? ಸಿದ್ಧಿ ವಿನಾಯಕ ಟ್ರಸ್ಟ್ನ ಗಣೇಶ ದೇವಸ್ಥಾನ ಜಾಗ ಮತ್ತು ಸುತ್ತಮುತ್ತಲಿನ ಸ್ವತ್ತುಗಳನ್ನು ಹೊರತುಪಡಿಸಿ. ಮಂಜಣ್ಣ, ಇದು JMC ಬಿಟ್ಟಿರೋದು ಬರೀ ಗಣೇಶನ ದೇವಸ್ಥಾನ ಅಲ್ಲ. ನೀನೇನು ಹೇಳಿದ್ಯಾ? ನಾನಿದ್ದಾಗ MLA ಆಗಿದ್ದಾಗ JMC ಮಾಡಬೇಕಾದ್ರೆ ನಾನು JMC ಕೈ ಬಿಡಿಸ್ಬಿಟ್ಟಿದ್ದೆ. ನೀನು ಬಿಡಿಸಪ್ಪ ಈಗ, ನೀನು ದೇವಸ್ಥಾನ ಉಳಿಸಪ್ಪ ಈಗ ಅಂತ ಹೇಳಿದ್ಯಾ? ಅಲ್ಲಿ ಹೇಳಿರೋದೇನು? ಸುತ್ತಮುತ್ತಲಿನ ಅಂದರೆ ಅಲ್ಲಿ ರೈಟ್ ಸೈಡಲ್ಲಿ ಏನು ಸ್ವತ್ತುಗಳು ಬರ್ತದೆ, ಭೂ ಸ್ವಾಧೀನ ಆಗಿರೋದು, ಅಕ್ವೇಷನ್ ಆಗಿರುವಂಥ ಕಟ್ಟಡಗಳು ಏನು ಬರ್ತದೆ ಅದೆಲ್ಲ ಕೂಡ ಹೊರತುಪಡಿಸಿ ಮುಂದೆ ಈಗ ಕಲ್ಯಾಗೇಟ್ ಭಾಗ ಬಿಟ್ಟು ಮುಂದಕ್ಕೆ JMC ಮಾಡಿ ಅಂತೇಳಿ ತಾತ್ಕಾಲಿಕವಾಗಿ ತಡೆ ಹಿಡಿತಿರೋದು. ಏನಕ್ಕೆ? ಪರ್ಯಾಯ ಸ್ಥಳದ ವ್ಯವಸ್ಥೆ ಆಗದ ಕಾರಣ. ದೇವಸ್ಥಾನ ಕಟ್ಟಕ್ಕೆ
ಆಯ್ತಾ. 30 ಪ್ರಾಪರ್ಟಿಗಳನ್ನ ಅವತ್ತು ಪೆಂಡಿಂಗ್ ಮಾಡಿ ನೆಕ್ಸ್ಟ್ ಮುಂದೆಗೆ ಕೆಲಸ ಮಾಡಬೇಕಲ್ಲ. JMC ಆಗಬೇಕು, ಮುಂದೆ ಕಲೆಗೆಟ್ ಆದಮೇಲೆ ಮುಂದೆ JMC ಮಾಡ್ಕೊಂಡು ಹೋಗ್ಬೇಕಲ್ಲ. ಅದನ್ನು ಪೆಂಡಿಂಗ್ ಮಾಡಿಸಿದ್ರು. JMC ಕೈ ಬಿಡಿಸಿಲ್ಲ. ಇದು ನೀಟಾಗಿ ಅರ್ಥ ಮಾಡ್ಕೋಬೇಕು ಮಾಧ್ಯಮದವರು. ನಾಳೆ ಈ ಪ್ರಶ್ನೆ ಈ ಮನೆಯಲ್ಲಿ ಕೇಳಬೇಕು ನೀವು. JMC ಕೈ ಬಿಡೋದಕ್ಕೂ ದೇವಸ್ಥಾನ ತೆರವುಗೊಳಿಸೋದಕ್ಕೂ ಸಂಬಂಧನೇ ಇಲ್ಲ. ಯಾಕೆಂದರೆ 2021 ಗೆಜೆಟ್ ನೋಟಿಫಿಕೇಷನ್ ಹಾಕಿದ ಮುಂಚೆ ನಾವು ಪಬ್ಲಿಕ್ ಪಿಟಿಷನ್ ಹಾಕಬೇಕಾಯ್ತು, ನಮಗೆ ದೇವಸ್ಥಾನ ಉಳಿಸ್ಕೊಡಿ ಅಂತ ಕೋರ್ಟಲ್ಲಿ ಸ್ಟೇ ತರಬೇಕಾಯ್ತು. ಬಂದೇಣ ನೀನು MLA ಆಗಿದ್ದಲ್ಲ, ಅವತ್ತು ಕೋರ್ಟ್ ಸ್ಟೇ ತರಬೇಕಾಯ್ತು. ನೀನು ಅವತ್ತು ಇಲ್ಲ ಟ್ರಸ್ಟವ್ರು ಕರೆದು ಒಂದು ವಕಾಲತ್ ಹಾಕ್ಸ್ಬೇಕಾಯ್ತು ಹೈಕೋರ್ಟಲ್ಲಿ. ಇದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ದೇವಸ್ಥಾನ ಉಳಿಸ್ಕೊಡ್ಬೇಕು, ನೀವು ಇದು ನೋಟಿಫಿಕೇಷನ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ಬೇಕಾಯ್ತು. ನೀನು ನೋಟಿಫಿಕೇಷನ್ನು ಮಾಡೋದು ನೀನು ನೋಡಲಿಲ್ಲ. ನೀನು ಎಲ್ಲೆಲ್ಲಿ ಯಾವ್ಯಾವ ಪ್ರಾಪರ್ಟಿ ಹೋಯ್ತಾ ಇವೆ, ಎಲ್ಲೆಲ್ಲಿ ದುಡ್ಡು ಹೊಡಿಬೇಕು ಅದನ್ನು ನೋಡ್ಕೊಂಬಂದೇ ಹೊರತು ಯಾವ ನೋಟಿಫಿಕೇಷನ್ ಆಯಿತು ನೋಡಲಿಲ್ಲ ನೀನು. ಯಾವುದೇ ಆಗಲಿ ಗೆಜೆಟ್ ನೋಟಿಫಿಕೇಷನ್ ಆದಮೇಲೆ JMC ಕೈ ಬಿಟ್ಬಿಟ್ಟ ತಕ್ಷಣ ಇದು ದೇವಸ್ಥಾನ ಬಿಡೋಕ್ಕಾಗಲ್ಲ. ಗೆಜೆಟ್ ನೋಟಿಫಿಕೇಷನ್ 21 ಆಯ್ತಲ್ಲ, ಅವತ್ತು ನೀನು MLA ಇತ್ತಲ್ಲ, ಅವತ್ತು ಸರ್ಕಾರದ ಲೆವೆಲಲ್ಲಿ ಕುಂತ್ಕೊಂಡು ನೀನು ಅದನ್ನು ಕೈ ಬಿಡಿಸ್ಬೇಕಾಯ್ತು, ನೋಟಿಫಿಕೇಷನ್ ಕೈ ಬಿಡಿಸ್ಬೇಕಾಯ್ತು. ಪೇಪರ್ ನೋಟಿಫಿಕೇಷನ್ ಹಾಕಿದ ಮುಂಚೆ ಕೈ ಬಿಡಿಸ್ಬೇಕಾಯ್ತು ಮನೆಯಣ. ಆಯಿತು, ಪೇಪರ್ ನೋಟಿಫಿಕೇಷನ್ ಆದಮೇಲೆ ನಿಮ್ಗೆ ಮಾಹಿತಿ ಗೊತ್ತಿಲ್ಲ. ಪೇಪರಲ್ಲಿ 19 ನೋಟಿಫಿಕೇಷನಲ್ಲಿ ಬಂತು, ಎಷ್ಟು ಅಡಿ ಎಷ್ಟು ಹೋಗ್ತದೆ ಗಣೇಶ ದೇವಸ್ಥಾನ ಅಂತ ಬಂತು. ಅವತ್ತು ನೀನು ಟ್ರಸ್ಟ್ ಅವ್ರನ್ನ ಮೀಟಿಂಗ್ ಕರಿಬೇಕಾಯ್ತು. ನೋಡಪ್ಪ, ನಿಮ್ಮ ದೇವಸ್ಥಾನ ಹಿಂಗೆ ಹೋಯ್ತಾ ಇದೆ, ಬೇರೆ ಕಡೆ ಸ್ಥಳಾಂತರ ಮಾಡಿದ್ರೆ ನಿಮ್ಗೆ ಓಕೆನಾ ಇಲ್ವಾ, ಅದೇ ದೇವಸ್ಥಾನ ಉಳಿಸ್ಕೊಡ್ಬೇಕಂತ ನೀನು ಸಭೆ ಮಾಡಬೇಕಾಯ್ತು. ಸಭೆ ಮಾಡಿ ಅವತ್ತು ಕೋರ್ಟಲ್ಲಿ ಪಿಟೇಷನ್ ಹಾಕಿಸಿ ಸ್ಟೇ ತರಬೇಕಾಯ್ತು. ಅದು ಮಾಡಿಲ್ಲ ನೀನು. ಸಭೆ ಮೇಲೆ ಸಭೆ ಮಾಡಿದ್ಯಪ್ಪ, ಇಲ್ಲ ಅಂತಲ್ಲ. ಗಣೇಶ ದೇವಸ್ಥಾನ ಉಳಿಸ್ಬೇಕು ಸಭೆ ಮಾಡಿದ್ಯಾ, ಅದಕ್ಕೆ ಏನಾದ್ರೂ ಉತ್ತರ ಹುಡುಕಿದ್ದೀರಾ? ಅವತ್ತು ಸ್ಟೇ ತಂದಿದ್ರೆ ಅವತ್ತು ನಮ್ಮ ಮುಂದಿನ ನಿರ್ಧಾರ ಕೋರ್ಟ್ ಏನು ಆದೇಶ ಮಾಡ್ತಿತ್ತೋ ಅದಕ್ಕೆ ನಾವೆಲ್ಲ ಬದ್ದಾಗಬೇಕಾಯಿತು. ಉಳಿಬೇಕಾ ತೆಗಿಬೇಕು ಅನ್ನೋದು ಕೋರ್ಟ್ ಆದೇಶ ಕೊಡ್ತಿತ್ತು. ಬಟ್ ನೀನೇನು JMC ಮಾಡಿಬಿಡಿ ತಡೆಯೋಕ್ಕಾಗಲ್ಲ. ನಾನು MLA ಆಗ್ಬಿಟ್ಟಿದ್ದೀನಿ ರೀ, JMC ಮಾಡಿಬಿಡಿ ನೀವು ಅಂತ ತಡೆಯೋಕ್ಕಾಗಲ್ಲ. ಕೋರ್ಟ್ ಆದೇಶ ಏನಂದರೆ ಅದು ಉಲ್ಲಂಘನೆ ಮಾಡೋಂಗಿಲ್ಲ. ನೀನು ಪಿಟೇಷನ್ ಹಾಕ್ಸ್ಬೇಕಾಯ್ತು. ಅಲ್ಲಿ ನೀನು ಶಾಸಕನಾಗಿ ಈ ತಾಲೂಕಿನ ಜನಪ್ರತಿನಿಧಿಯಾಗಿ ನೀನು ತಪ್ಪು ಮಾಡಿದ್ಯಾ. ಅವತ್ತು ಆ ಗಣೇಶ ದೇವಸ್ಥಾನ ಟ್ರಸ್ಟು ಏನು ಸದಸ್ಯರು, ಅಧ್ಯಕ್ಷರು, ಸೆಕ್ರೆಟರಿ ಇದ್ದಾರೆ, ಅವರು ತಪ್ಪು ಮಾಡೋರೆ. ಬಟ್ ನೀನು ಇವತ್ತು ಅವ್ರು ಯಾರು ಬಂದು ಹೇಳಿಲ್ಲ. ನೀನು ಪಕ್ಕದಲ್ಲಿ ಇಸ್ಕೊಂಡು ಹೇಳ್ತಾ ಇದ್ಯಾ ಏನಂತ, JMC ಕೈ ಬಿಟ್ಬಿಟ್ಟಿದೆ, ಈಗ ಸ್ಟಾರ್ಟ್ ಮಾಡ್ತಾವ್ರೆ, ಬಾಳೆಹಣ್ಣು ಮಾಡಿಸ್ತವ್ರೆ, ನಿಲ್ಲಿಸಿ ದೇವಸ್ಥಾನ ಉಳಿಸ್ರಿ ಅಂತ ಹೇಳ್ತಿಲ್ಲ. ನೋಟಿಫಿಕೇಷನ್ ಆಗಿದ್ದ ಮುಂಚೆ ಉಳಿಸ್ಬೇಕಾಯ್ತು. ನಿಮಗೆಲ್ಲ ವಿಚಾರ ಗೊತ್ತು. ನೀವು ಶಾಸಕರಾದವರು, ನಿಮಗೆಲ್ಲ ವಿಚಾರ ಗೊತ್ತು, ಎಲ್ಲ ಸಭೆಗಳು ಮಾಡಿದ್ದೀರಾ, ಅಧಿಕಾರಿಗಳು ನಿಮಗೆಲ್ಲ ಹೇಳಿರ್ತಾರೆ. ಆದರೆ ನನಗೆ ಬಂದು ಏನೋ ಒಂದು ಗಾಡಿಯಲ್ಲಿ ಗುಂಡು ಹೊಡಿಬೇಕು, ಬಾಳೆಹಣ್ಣು ಅಭಿವೃದ್ಧಿ ವಿಚಾರವಾಗಿ ಏನೋ ಒಂದು ಏನೋ ಮಾಡಲಿ, ಬಾಳೆಹಣ್ಣನ ಬಗ್ಗೆ ಏನು ತಪ್ಪು ಸಂದೇಶ ಏನು ಹೇಳೋಕ್ಕಾಯ್ತಿಲ್ವಲ್ಲ, ಕೆಲಸ ಮಾಡ್ತವ್ರಲ್ಲ, ಅದಕ್ಕೆ ಏನೋ ಒಂದು ಹೇಳ್ಬೇಕಲ್ಲ. ಬಂದರು ಹಿಂದೆ ಒಂದ್ಸಲ ಮಾರ್ಕೆಟ್ ವಿಚಾರ ಎತ್ಕೊಂಡ್ಬಂದಿದ್ರಲ್ಲ, ಮಾರ್ಕೆಟೆಲ್ಲ ಎತ್ತಿಸ್ಬಿಡ್ತಾವ್ರೆ, ರೈತರು ತೊಂದರೆ ಕೊಡ್ತಾ ಬಂದಿದ್ರಲ್ಲ. ಹಂಗೆ ಇವತ್ತು ಈ ಧಾರ್ಮಿಕ ಧರ್ಮಗಳನ್ನ ಹೊಡೆಯೋಕ್ಕೆ ಏನು ಪ್ಲ್ಯಾನ್ ಮಾಡಬೇಕು, ನೆಕ್ಸ್ಟ್ ಮುಂದಿನ ಚುನಾವಣೆಗೆ ಏನು ನಾನು ಪ್ರಿಪ್ರೇಷನ್ ಆಗಬೇಕು ಅಂತ ಬಂದಿದೆ ಮಂಜಣ್ಣ. ನೀನು ದೇವಸ್ಥಾನ ಉಳಿಸ್ಬೇಕು ಅಂತ ಯಾವುದೇ ಕಾರಣಕ್ಕೂ ಬಂದಿಲ್ಲ. ನೀನು ನಾಳೆ ಬಾ ಗಣೇಶ ದೇವಸ್ಥಾನಕ್ಕೆ ಪ್ರಮಾಣ ಮಾಡು. ಯಾರಾದ್ರೂ JMC ಕೈ ಬಿಡಿಸ್ಬೋದು ಅಂತ ಹೇಳ್ಬಿಟ್ರೆ ನೀ ಪ್ರಮಾಣ ಮಾಡು. ಕರೆಸು ಸಂಬಂಧಪಟ್ಟ ಅಧಿಕಾರಿಗಳನ್ನ, ಜಿಲ್ಲಾಧಿಕಾರಿಗಳು ಬರಲಿ, ಗೆಜೆಟ್ ನೋಟಿಫಿಕೇಷನ್ ನಾನು JMC ಕೈ ಬಿಡಿಸ್ಬಿಟ್ಟಿದ್ದೀನಿ. ತಿರ್ಗಾ 19 ಕೈ ಬಿಟ್ಟಿದ್ದನ್ನ ತಿರ್ಗಾ 15ರಲ್ಲಿ ತಗೋತಾರೆ. ಕರ್ನಾಟಕ ಹೆದ್ದಾರಿ ಆ್ಯಕ್ಟು 15 ಸೆಕ್ಷನ್ 15 ತಗೋತಾರೆ. ಏನು ಆ 30 ಸತ್ತುಗಳು ಏನು ಉಳಿದದೆ ಅದನ್ನು JMC ಮಾಡಿ ಪೂರ್ಣಗೊಳಿಸಿ ಅಂತ ಬರ್ತದೆ. ಆಮೇಲೆ ಅದೇ ಡೇಟ್ ಯಾವುದು, ಆ ಡೇಟು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಲೋಕೋಪಯೋಗಿ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು ದಿನಾಂಕ 4/3/2023 ವಿಡಿಯೋ ಸಂವಿಧಾನದಲ್ಲಿ ನೀಡಿರುವ ನಿರ್ದೇಶನದ ಮೇರೆಗೆ 4/3/2023 ಅವತ್ತು ಬಾಳೆಹಣ್ಣು ಎಂಬುದಿಲ್ಲ. ದಯವಿಟ್ಟು ಇದು ಮಾಧ್ಯಮದವರೆಲ್ಲ ಒಂದು ಪಾಯಿಂಟ್ ಮಾಡ್ಕೋಬೇಕು. ಅವತ್ತು ಕೂಡ ಬಾಳೆಹಣ್ಣು MLA ಅಲ್ಲ, ಅವಾಗ ಎಲೆಕ್ಷನ್ ಆಯ್ತಾ, ಎಲ್ಲ ಮುಗಿದೋಗಿರೋದಕ್ಕೆ ಬಾಳೆಹಣ್ಣು ಹೇಳೋರು. ಮೊನ್ನೆ ನಾವು ಅಂಬೇಡ್ಕರ್ ಪರಿನಿರ್ವಾಣ ಕಾರ್ಯಕ್ರಮ ಸಹ ನೀವೇ ಕೇಳಿದಾಗ ಏನು ಹೇಳಿದ್ರಪ್ಪ, ಅದು ಬಾಲಣ್ಣವರು ಮಂಜಣ್ಣ ಶಾಸಕರಾಗಿದ್ದಾಗ ರೇವಣ್ಣವರೆಲ್ಲ ಸಭೆ ಮಾಡಿ ಅವತ್ತೇ ಅದು ಫೈನಲ್ ಮಾಡಿಬಿಟ್ಟವ್ರೆ. ಇವತ್ತೇನಿಲ್ಲ ಅಂತ ಹೇಳೋದು ಸತ್ಯ. ಅದು
4/23/2023 ಕ್ಲೋಸ್ ಆಗೋಯ್ತದು. ಯಾವುದೇ ಥರ ನೀನು ಸ್ಟೇ ಹೋಗೋಕ್ಕಾಗಲ್ಲ, ಯಾವುದೇ ಥರ ದೇವಸ್ಥಾನ ಉಳಿಸೋಕ್ಕಾಗಲ್ಲ, ಏನೂ ಆಗಲ್ಲ ಅಂತ ಎಲ್ಲ ನಿಮ್ಗೆ ಗೊತ್ತದೆ. ಅದಕ್ಕೆ ಅವ್ರ ಅವಧಿಯಲ್ಲಿ ಎಲ್ಲ ಪೂರ್ಣ ಆಗ್ಬಿಟ್ಟದೆ ಅಂತ ಹೇಳೋರು ಹೊರತು ಬೇರೆ ಏನಾದರೂ ಹೇಳೋರ? ಅವ್ರ ಅವಧಿಯಲ್ಲಿ ಅವ್ರೇನು ಈಗ JMC ಆಗಲಿ ನೋಟಿಫಿಕೇಷನ್ ಆಗಲಿ ಎಲ್ಲ ಅವ್ರ ಹಂತದಲ್ಲಿ ಅವ್ರ ಶಾಸಕರದಲ್ಲೇ ಮುಗಿದೋಗ್ಬಿಟ್ಟೈತೆ. ಈಗೇನು ನಾನು ಮಾಡೋಕ್ಕಾಗಲ್ಲ ಅಂತ ಹೇಳೋರು ಹೊರತು ದೇವಸ್ಥಾನ ಉಳಿಯೋಕ್ಕೆ ತಿರುಗೊಳಿಸೋಕ್ಕೆ ಬಾಲಣ್ಣಂದೇನು ವಿರೋಧ ಇಲ್ಲ. ಇಲ್ಲಿ ಕಾಲ ಮಿಂಚೋಗೈತೆ, ಕಾಲ ಮಿಂಚೋಗಿ ಮೇಲೆ ಡಾಕ್ಯುಮೆಂಟ್ ಕೊಡ್ತೀನಿ, ಒಂದು ಸೆಟ್ ಓದಿ ತೊಗೊಳ್ಳಿ, ಅವ್ರ ಮನೆಯೂ ತೋರಿಸಿ. ಕಾಲ ಮಿಂಚೋಗೋದ್ರಿಂದ ನಿನ್ನ ಯಾವುದಿಲ್ಲ ಮಂಜಣ್ಣನ ಯಾವುದಿಲ್ಲ ಅದು ಅವ್ರು ಗೌರವವಾಗಿ ಹೇಳೋರೆ. ನಾನು ಪಕ್ಕದಲ್ಲಿ ನಿಂತಿದ್ದೆ. ಹಿಂದೆ ನಮ್ಮ ಶಾಸಕರು ಮಂಜಣ್ಣವರಿದ್ದಾಗ ಎಲ್ಲ ಮತ್ತು ನಮ್ಮ ರೇವಣ್ಣವರಿದ್ದಾಗ ಎಲ್ಲ ಕುಂತ್ಕೊಂಡು ಸಭೆಗಳು ಮಾಡಿ ಫೈನಲ್ ಮಾಡಿಬಿಟ್ಟವ್ರೆ. ಅವ್ರ ಅವಧಿಯಲ್ಲೇ ಫೈನಲ್ ಆಗೋಗಿದೆ ಅಂತ ಹೇಳಿರೋದು. ಈ ನೋಟಿಫಿಕೇಷನ್ ಎಲ್ಲ JFC ಕಂಪ್ಲೀಟ್ ಆದಮೇಲೆ ಅವ್ರು ಹೇಳಿರೋದು. ನೀನು ದೇವಸ್ಥಾನನ ಉಳಿಸ್ಲಿಲ್ಲ ಅಂತ ಹೇಳಲಿಲ್ಲ ಮಂಜಣ್ಣಂಗೆ, ದೇವಸ್ಥಾನ ಉಳಿಸ್ತಿರೋದು ಅವ್ರನ್ನ ಹೇಳಲಿಲ್ಲ. ಅವ್ರ ಹಂತದಲ್ಲೇ ಮುಕ್ತಾಯ ಆಗೋದು ಅಂತ ಹೇಳೋರೆ. ನೀನು ಅದು ಬಿಟ್ಬಿಟ್ಟು ನೀನು ಅದನ್ನು ಹೇಳಿರೋದಕ್ಕೆ ಬಂದ್ಬಿಟ್ಟು ಕುತ್ಕೊಂಡಿಲ್ಲಿ ಎಲ್ಲ ಚಿರ್ಚ್ಕೊಂಡು ಬಂಬಡಿ ಹೊಡ್ಕೊಂಡು ಕೂತಿದ್ದೀಯ ಮಂಜಣ್ಣ. ನೀಟಾಗೆ ನಿಮ್ಗೆ ವಾಟ್ಸಪ್ ಮಾಡ್ತೀನಿ, ಬೇಕಾದ್ರೆ ಮಾಧ್ಯಮ ದೋಸ್ತವ್ರು ತೊಗೊಳ್ಳಿ, ನಿಮಗೆಲ್ಲ ಗೊತ್ತದೆ. ಗೊತ್ತಿರೋ ಕೂಡ ನೀವು ನಿಮಗೆ ಶಾಸಕರಿಗೆ ಹಲವಾರು ಕಡೆ ಸಭೆ ಮಾಡಿದ್ದೀರಾ. ಇದನ್ನ ನಾವು ಅವತ್ತು ಕೌನ್ಸಿಲಿದ್ದು ತಾಲೂಕು ಪಂಚಾಯತ್ ಕೂತ್ಕೊಂಡು ಬೇಜಾರು ಸಭೆ ಮಾಡಿದ್ದೀರಾ. ನಿಮಗೆಲ್ಲ ಗೊತ್ತು, ಉಳ್ಸೋಕ್ಕಾಗೋದೇ ಇಲ್ಲ ಅಂತ ಗೊತ್ತು. ಈಗ ನಮಗೆ ಈ ಧಾರ್ಮಿಕ ಭಾವನೆಗಳನ್ನ ಜನಗಳಲ್ಲಿ ನೋಡಪ್ಪ ಒಬ್ಬರು MLA ಅವರು ಒಂದು ದೇವಸ್ಥಾನ ಉಳ್ಸೋಕ್ಕಾಗಲಿಲ್ಲ ಅಂತೇಳಿ ಕೆಟ್ಟ ಸಂದೇಹ ಹೋಗಬೇಕು ಅಂತ ಬಂದಿದ್ದೆ ಹೊರತು ನೀನು ದೇವಸ್ಥಾನ ಉಳ್ಸೋಕ್ಕೂ ಬಂದಿಲ್ಲ. ನೀನು ಆಯಿತು, ನಿನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ನನಗೆ ಗೆಜೆಟ್ ನೋಟಿಫಿಕೇಷನ್ ಯಾವಾಗಾಯಿತು, JMC ಕೈ ಬಿಟ್ಬಿಟ್ಟವ್ರೆ. ಇದೊಂದು ನೀಟಾಗಿ ಸ್ಪಷ್ಟವಾಗಿ ಹೇಳಬೇಕು ಶಾಸಕರಿಗೆ, ಮಾಜಿ ಶಾಸಕರಿಗೆ. JMC ನಾನು ಕೈ ಬಿಡಿಸ್ಬಿಟ್ಟಿದ್ದೆ, ಈಗ ಮಾಡ್ತಾವ್ರೆ ಅಂತ ಹೇಳೋರೆ. ನೀನು ಹೇಳಿದ್ಕೆ ಬಿಟ್ಟಿಲ್ಲಪ್ಪ ಮಂಜಣ್ಣ, ನೀನು JMC ಕೈ ಬಿಡು ಅಂತ ಹೇಳಿದ್ರೆ ಬಿಟ್ಟಿಲ್ಲ. ಆ ಸುತ್ತಮುತ್ತ ಪ್ರಾಬ್ಲಮ್ ಇರೋದಕ್ಕೆ ಮುಂದಕ್ಕೆ ನಾವು ಮುಂದುವರಿಸ್ತೀವಿ ಅಂತೇಳಿ ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ರು. ತಿರ್ಗಿ 15 ನೋಟಿಫಿಕೇಷನ್ ತಗೊಂಡವ್ರೆ. ಬಾಲಣ್ಣ ಏನಾದರೂ ಇದ್ದಿದ್ರೆ ಅವತ್ತು ಆಯಿತು, 15 ನೋಟಿಫಿಕೇಷನ್ ತಗೊಂಡಾಗಾದರೂ ಬಾಲಣ್ಣ ಇದ್ದಿದ್ರೆ ನಾವೇ ಬಾಲಣ್ಣನಿಗೆ ಮನವಿ ಮಾಡ್ಕೊತಿದ್ದೆವು. ಪಕ್ಷಾತೀತವಾಗಿ ನಾವೆಲ್ಲ ಧಾರ್ಮಿಕ ಭಾವನೆಯಿಂದ ನಾವೆಲ್ಲ ಹಿಂದೂ ಅಂತೇಳಿ ನಾವೇ ಮನವಿ ಮಾಡ್ಕೊತಿದ್ದೆವು. ನಾವು ಕೂಡ ಹೋರಾಟ ಮಾಡಿದ್ದೀವಿ, ದೇವಸ್ಥಾನ ಉಳಿಬೇಕು ಅಂತ. ನೀನು ಹೇಳಿದ್ದಿಲ್ಲ, ನೀನು ಪಠಾಣ ಮೇಲೆ ದೇವಸ್ಥಾನ ಉಳಿದೆ ಅಂತ ಹೋರಾಟ ಮಾಡಿದ್ರು ಅಂತ. ನಾವು ಹೋರಾಟ ಮಾಡಿದ್ದೀವಿ, ನೀನೇನು ಉತ್ತರ ಕೊಟ್ಟಿದ್ಯಪ್ಪ? ನಾವು ಹೋರಾಟ ಮಾಡೋದೇನಂತ, ದೇವಸ್ಥಾನ ಉಳಿಬೇಕು ಅಂತ ಹೋರಾಟ ಮಾಡಿದ್ದೀವಿ. ಕೆಮ್ಸಲ್ಲಿ ಹಾಕ್ಕೊಂಡು ನಿಜ ಇಲ್ಲ ಅಂತಲ್ಲ. ನೀನು ಯಾಕೆ ನೋಟಿಫಿಕೇಷನ್ ಆಗಬೇಕಂತ ಕ್ಯಾನ್ಸಲ್ ಮಾಡಿಸ್ಲಿಲ್ಲ? ಯಾಕೆ ಕೋರ್ಟ್ ಸ್ಟೇ ತರಿಸ್ಲಿಲ್ಲ? ಆಯಿತು, 15 ನೋಟಿಫಿಕೇಷನ್ ಆಗಬೇಕಾದ್ರೆ ನೀನು ಯಾಕೆ ನೀನು ಅದನ್ನು ಗಮನ ಹರಿಸ್ಲಿಲ್ಲ? 2ನೇ ಹಂತದಲ್ಲಿ ನೋಟಿಫಿಕೇಷನ್ ಆಗಬೇಕಾದ್ರೆ ಆದರೂ ನೀನು ಅದು ಗಮನ ಹರಿಸ್ಬೇಕಾಯಿತು. ಏನಪ್ಪ 19 ಅಂತ ಯಾಮಾರ್ಬಿಟ್ಟಿದ್ದೀನಿ, 15 ನೋಟಿಫಿಕೇಷನ್ ಆದರೂ ನಾನು ಇದನ್ನು ಗಮನ ಹರಿಸಿ ನಾನು ಇದು ತಡಿಬೇಕು ಅಂತ ಅವಾಗಲೂ ನೀನು ಕೋರ್ಟ್ ಸ್ಟೇ ತರಿಸ್ಬೇಕಾಯಿತು. ನೀನೊಬ್ಬ ಜನಪ್ರತಿನಿಧಿ. ಎಲ್ಲ ಮುಗಿದೋಗಿ ಟ್ರೈನ್ ಹೊಂಟೋಗ್ಬಿಟ್ಟದೆ. ಟ್ರೈನ್ ಆಗಲೇ ಇನ್ನೊಂದು ಸ್ಟಾಪಲ್ಲಿ ನಿಂತದೆ. ಈಗ ಬಂದ್ಬಿಟ್ಟು ನೀವು ಟಿಕೆಟ್ ಕೇಳ್ಕೊಂಡು ನಿಂತಿದ್ದೆ ಮಂಜಣ್ಣ ಹೇಳಿ. ಯಾಕೆಂದರೆ ಯಾವುದೇ ನಾವು ಮಾತಾಡಬೇಕಾದ್ರೂ ಕಾನೂನುಬದ್ಧವಾಗಿ ವಿತ್ತು ದಾಖಲೆ ಸಮೇತ ಮಾತಾಡಬೇಕು. ನಾನು ಕೂಡ ದಾಖಲೆ ಇಟ್ಕೊಂಡೇ ಬಂದಿದ್ದೀನಿ ಮಂಜಣ್ಣ. ನಾವೇನೇ ಪ್ರೆಸ್ ಮೀಟ್ ಮಾಡ್ತಿದ್ದೀವಲ್ಲ, ಈಗ ನಮಗೇನು ಬಾಲಣ್ಣ ಹೋಗ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ರಪ್ಪ ಅಂತೇನು ಹೇಳಿಲ್ಲ. ನಮಗೆ ಕಾರ್ಯಕರ್ತರಿಗೆ ಲೀಡರ್ಗಳಿಗೆ ಮನಸ್ಸು ನೋವಾಗಿ ನಾವು ಬಂದು ಕೂತಿದ್ದೀವಿ ಮುಂದೆ. ನಮ್ಮ ಶಾಸಕರ ಅಧಿವೇಶನ ನಾವು ಬೆಳಗಾಮಲ್ಲಿ ನಾವು ಅವ್ರ ಗಮನಕ್ಕೆ ತಂದಿಲ್ಲ. ನಾವು ಅವ್ರ ಗಮನಕ್ಕೆ ತರದಲ್ಲೇ ನಾವೇ ಲೀಡರ್ಗಳು ಇಲ್ಲ, ಇದಕ್ಕೆ ಉತ್ತರ ಕೊಡಬೇಕು, ಈ ಜನಗಳಲ್ಲಿ ತಪ್ಪು ಸಂದೇಶ ಹೋಯ್ತದೆ, ಇದನ್ನು ನಾವು ಅದನ್ನು ಜನಗಳಿಗೆ ತಿಳಿಸ್ಬೇಕು ಅಂತ ಬಂದು ಮುಂದೆ ಕೂತಿದ್ದೀವಿ. ಏಕವಚನದಲ್ಲಿ ಮನೆ ಶಾಸಕರು ಮಾತಾಡೋದು. ನಮ್ಮಲ್ಲೂ ನರಸಿಂಹಮೂರ್ತಿ ಹೇಳ್ದಂಗೆ ನಮ್ಮದು ಪಟಾಲಂ ಜೋರಾಗದೆ, ಅದು ಮಂಜಣ್ಣಂಗೆ ಗೊತ್ತು. 2-3 ಸಲ ಯುದ್ಧಗಳು ಮಾಡಿದ್ವಲ್ಲ, ಅವಾಗ ಗೊತ್ತಿರ್ತದೆ ಯಾರು ಪಟಾಲಂ ಆಗದೆ ಅಂತ. ಅವೆಲ್ಲ ಪಟಾಲವು ಅದು ಇದೆಲ್ಲ ಬಿಟ್ಟುಬಿಟ್ಟು ಕೆಲಸ ಮಾಡ್ತಾವ್ರೆ. ನೀವು ಯಾಕೆ ಮನೆ ಕುಳಿಸಿರೋದು? 52,000 ಓಟಲ್ಲಿ ಗೆದ್ದಲ್ಲಪ್ಪ, ಯಾಕೆ ಮನೆ ಕುಳಿಸಿರೋಳು? ಇದಕ್ಕೆ ಗಣೇಶನ ದೇವಸ್ಥಾನ ಉಳಿಸ್ತೀವಲ್ಲ, ನೀನು ಗಣೇಶನ ದೇವಸ್ಥಾನ ಉಳಿಸ್ತೀವಲ್ಲ, ಅದಕ್ಕೆ ಮನೆ ಕುಳಿಸಿರೋದಿಲ್ಲ. ಅರ್ಥ ಆಯ್ತಾ? 52,000 ಓಟಲ್ಲಿ ನಿನ್ನ ಜನ ಗೆಲ್ಸಿದ್ರು. ತಿರ್ಗಿ ಬಾಲಣ್ಣ ರಾಜಕಾರಣ ಮಾಡೋಂಗಿಲ್ಲ ಮಾಡಿದ ಸ್ಥಿತಿ ಇದ್ದಾಗ ಬಾಲಣ್ಣನ ಇವ್ರಿಗೋಸ್ಕರ ನಿನ್ಗೋಸ್ಕರ ಮಂಜಣ್ಣಗೋಸ್ಕರ ಬಾಲಣ್ಣ ಉತ್ತಮ ಅಂತೇಳಿ ಅದೇ ಜನ ಓಟ್ ಹಾಕಿ ಇವತ್ತು ಗೆಲ್ಲಿಸಿ MLA ಮಾಡವ್ರೆ. ಸರ್ಕಾರ ಅದೇ, ನಮ್ಮದೇ ಮುಖ್ಯಮಂತ್ರಿ DCM ಅವರೇ, ಗೌರ್ಮೆಂಟ್ ಐತೆ. ಬಾಲಣ್ಣಗೂ ಏನು ಮಾಡಬೇಕು ಏನು ಬಿಡಬೇಕು ಅಂತ ಜ್ಞಾನ ಅದೇ. 5 ಬಾರಿ MLA ಅನುಭವ ಅದೇ. ಅವ್ರ ಅನುಭವದಿಂದ ಏನೂ ಅಲ್ಲ ಮಂಜಣ್ಣ. ಇದೆಲ್ಲ ಬಿಟ್ಬಿಟ್ಟು ಇನ್ನೂ ಚುನಾವಣೆ ಮುಂದೆ ಇನ್ನೂ 3 ವರ್ಷ ಆದರೆ ನಾವು ನೆಕ್ಸ್ಟ್ ಚುನಾವಣೆ ಬರೋದು. ಒಂದು 6 ತಿಂಗಳಿಂದ ಬನ್ನಿ ದಾಖಲೆ ಬಿಡ್ತೀವಿ.
ಚುನಾವಣೆ 6 ತಿಂಗಳಿಂದ ಬಂದು ಏನು ಮಾಡಿದ್ದೆ ಬಾಲಣ್ಣ ಅಂತ ಕೇಳಿದ್ದೆ ಬರ್ತದೆ. ನೀವು ಬಂದ್ಬಿಟ್ಟು ಇನ್ನೂ 3.5 ವರ್ಷ ಆದರೆ ಈಗಲೇ ಬಟ್ಟೆ ಬಿಚ್ಚಿ ಕುಳಿತಾಗಿರಲ್ಲ, ಈಗಲೇ ಕುಳಿತಾಗಿರೋ ಬಟ್ಟೆ ಬಿಚ್ಕೊಂಡು 3 ವರ್ಷ ಅದನ್ನ ಎಲೆಕ್ಷನ್ನು. ತಾಳ್ಮೆ ಇರಿ, ಬಾಲಣ್ಣ ಕುಂತ್ಕೊಂಡು ಕೆಲಸ ಮಾಡ್ತಾವ್ರೆ, ಸರ್ಕಾರ ಅದೇ ಅಂತ ಅವ್ರಿಗೂ ಗೊತ್ತು. ಸರ್ಕಾರ ಇದ್ದಾಗ ಅವರು ಒಂದಿನ ಅವರು ಪ್ರೈವೇಟೈಸೇಷನ್ಗೆ ಸಮಯನ ಉಪಯೋಗಿಸ್ಕೊಳ್ಳೋದಂಗೆ ಕೆಲಸ ಮಾಡ್ತಾವ್ರೆ. ಅದು ನಮ್ಗೆ ಗೊತ್ತು, ನಮ್ಮ ಲೀಡರ್ಗೂ ಗೊತ್ತು. ಬಾಲಣ್ಣ ಕೆಲಸ ಬೆಳಗ್ಗೆ ಇದ್ರೆ ಮಾಗಡಿ ಇಲ್ಲ KRDCಯವರು ಎಲ್ಲ ಇತ್ತು, ಬೆಳಗ್ಗೆ ಇದ್ದು ಈ ಕೆಲಸಗಳಿಗೋಸ್ಕರ ಪಾಪ ಅವರು ಮನೆಗೆ ಹೋಗೋದಂಗೆ ರಾತ್ರಿ 12 ಗಂಟೆ ಬರ್ತಾರೆ ಮನೆಗೆ. ಅವ್ರಿಗೆ ಗೊತ್ತು, ಶಾಸಕರು ಮಾಡೋರು ಜನ, ಅವ್ರು ಕೆಲಸ ಮಾಡೋದು ಗೊತ್ತು, ತೋರಿಸೋದು ಗೊತ್ತು. ದಯವಿಟ್ಟು ನಾನು ಒಂದು ಮನವಿ ಮಾಡ್ಕೊತೀನಿ ಮಾಜಿ ಶಾಸಕರಿಗೆ, ದಯವಿಟ್ಟು ದಾಖಲೆ ಇಟ್ಕೊಂಡು ಅದನ್ನು ತಿರ್ಚಿ ಮಾತಾಡಬೇಡಿ. ದಾಖಲೆ ಒಂದು ದೇವಸ್ಥಾನ ಜರಕ್ಕೆ ಕೊಡಿ, ಮಾಧ್ಯಮದವ್ರಿಗೆ ಓದಿ ನಿಮ್ಗೆ ಅವರು ಉತ್ತರ ಕೊಡ್ತಾರೆ. ನಿಮಗೆಲ್ಲ ಗೊತ್ತಿದ್ರು ಕೂಡ ಬಂದ್ಬಿಟ್ಟು ದೇವಸ್ಥಾನ ಮುಂದೆ ನಿಂತ್ಕೊಂಡು ಸಪ್ತಂದೆ ಸಂದೇಶ ಕಳಿಸ್ಬೇಡಿ ಅಂತೇಳಿ ಹೇಳಿ ಅಂತ ಮನವಿ ಮಾಡ್ಕೊತೀನಿ. ಆಮೇಲೆ ಗಣೇಶನ ದೇವಸ್ಥಾನ ನಿರ್ಮಿಸಲು ಆಲ್ರೆಡಿ ಈಗಾಗಲೇ ಒಳ್ಳೆ ಜಾಗ ಐಡೆಂಟಿಫಿಕೇಷನ್ ಮಾಡೋರು ಬಾಲಣ್ಣ. ಈಗ ಇದು ಇದು ತೆರವು ಉಳಿಸ್ದು 100ಕ್ಕೆ 200 ಭಾಗ ದೇವಸ್ಥಾನ ಹೋಗ್ತದೆ ಅಂತ ಬಾಲಣ್ಣ ಗಮನಕ್ಕೆ ಬಂದು ಬದಲಿ ಜಾಗದಲ್ಲಿ ಎಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಆರೇ ಶಾಸಕರು ಬಾಲಣ್ಣವರು ಒಳ್ಳೆ ಜಾಗನ ಐಡೆಂಟಿಫೈ ಮಾಡಿ ಇಟ್ಟವ್ರೆ. ಅದು ಕೂಡ KCPಯವರೇ ಒಳ್ಳೆ ದೇವಸ್ಥಾನ ಕಟ್ಸ್ಕೊಡ್ತಾರೆ, ಆಯ್ತಾ. ಹಂಗಾಗಿ ಬಾಲಣ್ಣವರು ಅದನ್ನು ಅವ್ರ ಹಂತದಲ್ಲಿ ಆಗೋಗೈತಪ್ಪ, ನಮಗೇನಿಲ್ಲ ಅವ್ರ ಹಂತದಲ್ಲಿ ಮುಗಿದೈತಿ ಅಂತ ಹೇಳೋರ್ತು. ನೀನು ದೇವಸ್ಥಾನ ಉಳಿಸ್ತಿಲ್ಲ ಅಂತ ನಿನಗೆ ಏನಾದ್ರು ಟೀಕೆ ಮಾಡೋರು ಅವರು. ನಿನ್ನ ಹಂತದಲ್ಲಿ ಮುಗಿದೋಗಿರೋದು 13 ಮೇ 2023 ಬಾಲಣ್ಣ ಗೆದ್ದಿರೋದು. ಅಷ್ಟೊಳಗಡೆ 2 ನೋಟಿಫಿಕೇಶನ್ ಮುಗಿದೋಗ್ಬಿಟ್ಟವೆ. ಯಾವ ಏನು ಗೊತ್ತಿಲ್ಲದವ್ರಿಗೆ, ಜನಗಳಿಗೆ, ರೈತರಿಗೆ ಆ ವಿಡಿಯೋ ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಬಾಲಣ್ಣ ಮೇಲೆ ಕೆಟ್ಟ ತಿಳ್ಕೊಂಬಿಡ್ಲಿ, ಒಂದು ದೇವಸ್ಥಾನ ಉಳಿಸೋಕ್ಕಾಗಿಲ್ಲ ಅಂತ ಅನ್ಕೊಂಡು ಈಗ ಬಂದು ಖಾಲಿಗುಂಡು ಹೊಡಿಬೇಡ ಬಂದಿನ ದಯವಿಟ್ಟು. ಆಮೇಲೆ ಸಿಂಗ್ಯುಲರ್ ಆಗಿ ಬಾಲಣ್ಣ ಜ್ವರ ಮಾತಾಡೋದು, ಮಿಸ್ಟರ್ ಬಾಲಕೃಷ್ಣ ಅಂತ ಟೀಕೆ ಮಾಡೋದು, ಇವೆಲ್ಲ ಬಿಡಬೇಕು ದಯವಿಟ್ಟು. ನಾವು ಮನವಿ ಮಾಡ್ಕೊತೀವಿ. ನಾನೊಬ್ಬ ಪುರಸಭೆ ಸದಸ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದೀನಿ, ಮನವಿ ಮಾಡ್ಕೊತೀವಿ. ನೀವು ಶಾಸಕರಾಗಿದ್ದೀರಾ, ನಾವು ನಿಮ್ಗೆ ಗೌರವ ಕೊಡ್ತೀವಿ. ಗೌರವ ಕೊಟ್ಟು ಗೌರವ ಉಳಿಸ್ಕೊಳ್ಳಿ. ಇಲ್ಲ ಅಂದರೆ ನಮ್ಮ ಪಟಾಲಮ್ಮ ಹೆಂಗಿದೆ ನಿಮಗೂ ಗೊತ್ತದೆ. ಬಾಲಣ್ಣ ಸುಮ್ಮನೆ ಇದ್ಬಿಟ್ಟು ಕೆಲಸ ಮಾಡಿರಿ ಅಂತ ನಮ್ಗೆ ಹೇಳಿರೋದು. ಬಾಲಣ್ಣ ನಾವು ಹೇಳಿದ್ದೀವಿ, ಅಣ್ಣ ಹಿಂಗೆಲ್ಲ ಮಾತಾಡ್ತಾರೆ, ಉತ್ತರ ಕೊಡೋದೇ ಬೇಡ ಬಿಡೋ ಕೆಲಸದಲ್ಲಿ ಉತ್ತರ ಕೊಡೋಣ ಅಂತ ಹೇಳೋರೆ. ಅದಕ್ಕೆ ಸುಮ್ಮನೆ ಕೂತಿದ್ದೀವಿ. ಬೆಳಗ್ಗೆ ಪಟಾಲಮ್ನ ಹಿಂಗಂದರೆ ಬಾಲಣ್ಣ ಅದ್ರ ಶಕ್ತಿ ಏನಂತ ಮಂಜಣ್ಣಗೆ ಗೊತ್ತು. ದಯವಿಟ್ಟು ಪಟಾಲಮ್ ಸುದ್ದಿ ಆಗಲಿ, ಬಾಲಣ್ಣ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡೋದಾಗಲಿ ಅವೆಲ್ಲ ಬಿಟ್ಟು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸಿ ಸಲಹೆ ಸೂಚನೆ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.